ದುಡ್ಡಿದ್ರೆ ಯಾರು ಶ್ರೀಮಂತರಾಗ್ತಾ ಇಲ್ಲ. ಇವತ್ತು ಆರೋಗ್ಯ 8 hours ಯಾರು ನಿದ್ದೆ ಮಾಡ್ತಿದ್ದಾರೋ ಅವ್ರು ಬಹುಶಃ ಶ್ರೀಮಂತರು ಅಂತ ನನ್ನ ಭಾವನೆ. ಇವತ್ತು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಬಟ್ ಭಗವಂತ ನನಗೇನಾದರೂ ನನ್ನ ಮಗ ನನ್ನ ದೊಡ್ಡ ಮಗ ಮಾತು ಕೇಳ್ತಾರೆ, ಅಪ್ಪ ಏನಾದರೂ ಗಾಡ್ ಬಂದು ಮುಂದೆ ಏನು ಕೇಳ್ತೀಯ ಪಾಪ ಅಂತ ಕೇಳಿದ್ರೆ ನಾನು ಮುಂದೆ ಕೇಳಿದೆ, ಭಗವಂತ ಒಂದು ದಿನಕ್ಕೆ 4 hour ನಿದ್ದೆ ಕೊಡಪ್ಪ ಅಂತ ಕೇಳ್ತೀನಿ. ಇವತ್ತು 42ನೇ ವರ್ಷಕ್ಕೆ ಇಷ್ಟು ಬೆಳೆದ್ರೂ ಇಷ್ಟು ಮಾಡಿದ್ರೂ 13,000 ಜನ ಎಂಪ್ಲಾಯ್ಸ್ ಇದ್ದಾರೆ, 7 ಕಂಪ್ನಿ ಇದೆ, ಸುಮಾರು 3-4 ಕಂಟ್ರಿದಲ್ಲಿ ನನ್ನ ಬಿಸ್ನೆಸ್ ಇದೆ. ಆದ್ರೂ ನಾನು ಮಲಗದೆ 4ರಿಂದ 3 hour, 3ರಿಂದ 4 hour. ಯಾಕಂದರೆ ದಿನ ಬೆಳೆದಷ್ಟು ಏನಾಗ್ತಿದೆ ಅಂದರೆ ಆರೋಗ್ಯ ಹೋಗ್ತಾ ಇದೆ. ಇವತ್ತು ನಾವು ಬೇರೆ ಒಂದು ಕಡೆ ಗಮನ ಕೊಡ್ತೀವಿ, ಬಿಸ್ನೆಸ್ ಕಡೆ ಗಮನ ಕೊಡ್ತೀವಿ, ಇನ್ನೊಂದು ಕಡೆ ಗಮನ ಕೊಡ್ತೀವಿ. ಹೋದಾಗೆಲ್ಲ ಏನಾಗ್ತಿದೆ ಅಂದರೆ ನಮ್ಮ ಆರೋಗ್ಯ ಪಕ್ಕಕ್ಕೆ ಹೋಗ್ತಾ ಇದೆ. ಇವತ್ತು ನನಗೆ ಗೊತ್ತಿರಲಿ, ನಾನು ಹೇಳಬಾರ್ದು, ಬಟ್ ಹೇಳ್ತೀನಿ. ನನಗೆ 35ನೇ ವರ್ಷಕ್ಕೆ ಶುಗರ್ ಬಂತು. ನನಗೆ 35 yearsಗೆ ನನಗೆ ಶುಗರ್ ಬಂತು. ಯಾಕಂದರೆ ನನಗಿರ್ತಕ್ಕಂಥ ಒತ್ತಡ. ಬಟ್ ಆದರೆ ಇವತ್ತು ಒಂದು ವರ್ಷಕ್ಕೊಂದ್ಸರಿ ಯೋಗ ಮಾಡಿಬಿಟ್ಟು ಆ ಯೋಗ ದಿನಾಚರಣೆಗೆ ನಾವೆಲ್ಲ ಫ್ಲಾಗ್ ಹಾಕ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ನಮ್ಮಂತರ ಕರ್ಸ್ಬಿಟ್ಟು ಹಾರಾಕ್ಬಿಟ್ರೆ ಅದು ಯೋಗ ಅಂತ ಕರೆಯಲ್ಲ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ಬೇಕಂತ ಕೆಲಸದಲ್ಲಿ ಇದು ಕೂಡ ಒಂದು ಕೆಲಸ ಅಂತ ಭಾವನೆ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಅರ್ಥ ಬಗ್ಗೆ ಇದು ಮಾಡೋದು. ಇಡೀ ಪ್ರಪಂಚಕ್ಕೆ ಯೋಗವನ್ನು ಸಾರತಕ್ಕಂಥ ಏನದು ಒಂದು ಹೆಗ್ಗಳಿಕೆ ಮತ್ತು ಇದರಿಂದ ಅದು ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಿಂದನೇ ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಇವತ್ತು ತುಂಬ ಅರ್ಥಗರ್ಭಿತವಾಗಿ ನನಗೊಂದು ನಿಮಗೆ ಸ್ಕೂಲ್ ಬಗ್ಗೆ ಒಂದು ಮಾತಾಡಬೇಕು. ಈ ಥರ ಸ್ಕೂಲು ಈ ಹೈವೇ ಮುಂದೆ ಇರಬೇಕಾದ್ರೆ ಈ ಗಜ ಬೀಜ ಅಂತ ಇರ್ತಾರೆ. ಈಗ ಜ್ಞಾನ ಜ್ಯೋತಿ ಸ್ಕೂಲ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾಕೆ ಹೇಳಿ? ಅಷ್ಟು ಸ್ಟ್ರಿಕ್ಟ್ ಆಗಿದ್ದೀರಿ. ನಾನು ಇದನ್ನ ನಿಮ್ಮನ್ನೇನು ಹೊಗಳ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ, ಆಯ್ತಲ್ಲ. ಆ ಬಾಲಾಜಿ ಭವನ್ಗೆ ಹೋಗಿ ಆ ಕಾರಗಳು ಕೈ ಅಬ್ಬಿ ಅಂತ ಇರ್ತವೆ. ಆದ್ರೆ ನಿಮ್ಮ ಸ್ಕೂಲ್ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಿಸ್ತು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ನಾನು ಕೂಡ ಸುಮಾರು ಸಲ ನಾನು ಇಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಯಾರಾದ್ರೂ ಶಿಸ್ತನ್ನು ಕಲಿದ್ರೆ ಜ್ಞಾನ ಜ್ಯೋತಿ ಮಕ್ಕಳನ್ನ ಕಲೀರಿ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮಲ್ಲಿ ಆ ಶಿಸ್ತು ನಾನು ಬಂದಾಗಿದ್ದು ಎಲ್ಲರೂ ಅಬ್ಸರ್ವ್ ಮಾಡಿದೆ, ಯಾರು ಕೀ ಅಂತ ಇಲ್ಲ. ಭಾಳ ಸ್ಟ್ರಿಕ್ಟ್ ಆಗಿ ಏನೋ ಇವತ್ತು ಎಲ್ಲ ಇದಕ್ಕೆ ಹೋಗೋದ್ರ ಕೂತಿದ್ದೀರಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಕೂತಿದ್ದೀರಿ ಆಯ್ತಲ್ವಾ. ತುಂಬಾ ನಿಮ್ಮ ಇದು ಗೊತ್ತಾಗ್ತದೆ. ಸರ್ ಚಂದ್ರಶೇಖರ್ ಸರ್ ಅಷ್ಟು ಸ್ಟ್ರಿಕ್ಟ್ ಮಾಡಬೇಡಿ ಸರ್ ಮಕ್ಕಳಿಗೆ. ಹಂಗೆ ನಿಮ್ಮ ಸ್ಕೂಲ್ ನ್ಯಾಚುರಲ್ ಆಗಿರ್ತಾರೆ. ಬಹುಶಃ ನಿಮ್ಮ ಸ್ಟಾಫು ಕೂಡ ಅಷ್ಟೇ ಕಂಡಿದ್ದೀನಿ ಸರ್. ಈಗ ನಿಮ್ಮ ಚಂದ್ರಶೇಖರ್ ಮತ್ತು ಮಂಜುಳಾ ಮೇಡಮ್ ಅಲ್ಲಿ ಏನು ಇವತ್ತು ನಿಮ್ಮ ವಿಷನ್ ಇದೆ, ನಿಮ್ಮ ಸ್ಟಾಫಲ್ಲಿ ಕೂಡ ಅದೇ ವಿಷನ್ ಇದೆ. ಯಾಕಂದ್ರೆ ನಾನು ಎಲ್ಲ ಕಡೆ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾನು ಕಂಡಿದ್ದೀನಿ. ಯಾಕಂದ್ರೆ ಒಬ್ಬ ಶಾಸಕ ಚೆನ್ನಾಗಿರ್ಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ರೆ ಮಾತ್ರ ಶಾಸಕ ಚೆನ್ನಾಗಿರ್ತಾನೆ. ಹೌದು, ಅದು ನಿಮ್ಮ ಒಂದು ಶಾಲೆ ಇರ್ಬೋದು, ಒಂದು ಇದಿರ್ಬೋದು, ಅದು ಚೆನ್ನಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ. गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः. ಜನ್ಮ ನೀಡಿದ ತಂದೆ ತಾಯಿಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸ್ತೇವೆ. ವಿದ್ಯೆಯನ್ನು ಕಲಿಸಿದ ಗುರುಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸೋಣ. ಸದಾ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪ್ರಕೃತಿ ಮಾತೆಯನ್ನು ಅರ್ಪಿಸ್ತಾ ಈ ದಿನದ ಪ್ರಾಣ ಭಿಕ್ಷೆಯನ್ನು ನೀಡಿದ ಆ ಭಗವಂತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ನಾನು ಮೇಲೆ ಬರ್ತೀನಿ. ಕೈಗಳನ್ನು ಸ್ಪರ್ಶ ಮಾಡಿ ಬರ್ತಕ್ಕಂಥ ಶಾಖವನ್ನು ಕಣ್ಣಿಗೆ ತೋರ್ತೇವೆ. ಹಾಗೆ ಎಲ್ಲ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಎಲ್ಲ ನಿಂತುಕೊಳ್ಳೋಣ, ಎಲ್ಲ ಅನ್ನ ಮುಂದೆ ಇದೇ ತಾಗಿಸುವಷ್ಟು ತಾಗಿಸ್ತೀವಿ. ನೇರ ಹಿಂದೆ ನೇರ ಮುಂದೆ ಉಸು ತಗೊಳ್ತಾ ನೇರ
ಬಲ ನೇರ ಎಡ ನೇರ ಬಲ ನೇರ. ಈ ಪೂರ್ತಿ ಪಕ್ಕಕ್ಕೆ ತಿರುಗಿಸ್ತೀವಿ. ಪೂರ್ತಿ ಎಡಕ್ಕೆ ತಿರುಗಿಸ್ಬೇಕು. ಎಡಕ್ಕೆ ಶಿಬಿರ ತಿರುಗಬಾರ್ದು. ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ. ಈಗ ರೊಟೇಟ್ ಮಾಡ್ತೀವಿ. ರೊಟೇಟ್ ಸುತ್ತೀವಿ ಅಂದ್ರೆ ಕೆಳಗೆ ಮಾಡ್ತಾ ಬರೋಣ. ಬಲ ಹಿಂದೆ ಎಡ ನೇರ. ಇದು ಒಂದು ಸುತ್ತು. ಆತ ನಿಧಾನವಾಗಿ ಸುತ್ತೀವಿ. ಸುತ್ತ ಹೋಗ್ತಾ ಮಾಡ್ತಾ ಇರ್ತೀವಿ. ಕೆಳಗಡೆ ಕೆಳಗೆ ಎಡ ಸರಿ ಬಲ ನೇರ ಎಡ ನೇರ ಮುಂದೆ ನೇರ. ಸಾಕು ಗಮನಿಸ್ತೀವಿ. ಇಲ್ಲಿ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ಅದು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಕೈ ಬಿಡೋಣ. ಈಗ ಶೋಲ್ಡರ್ ವ್ಯಾಯಾಮ ಮಾಡೋಣ. ಪೂರಕ ಉಸಿರು ತಗೊಳ್ತಾ ಮೇಲೆ ಎರಡು ಕೈ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಮುಂದೆ ತಗೊಳ್ತಾ ಮೇಲೆ ಬಗ್ಗೋದು ಬೇಡ. ಉಸಿರು ತಗೊಳ್ತೀವಿ ಉಸಿರು ಬಿಡ್ತಾ. ಪೂರಕ ರೇಚಕ. ಪೂರಕ ಪೂರಕ ಅಂದ್ರೆ ಉಸಿರು ತಗೊಳ್ತೀವಿ. ರೇಚಕ ಅಂದ್ರೆ ಉಸಿರು ಬಿಡ್ತೀವಿ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ ಪೂರಕ ರೇಚಕ. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಹಿಂದೆ. ಈಗ ಕೈಗಳನ್ನು ರೊಟೇಟ್ ಮಾಡ್ತೀವಿ ಹಿಂದಿಗಡೆಯಿಂದ. ಉಸಿರು ತಗೊಂಡು ಮುಂದೆ ತಗೊಳ್ತಾ ಹಿಂದೆ. ಪೂರಕ ರೇಚಕ ಪೂರಕ ರೇಚಕ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ ಪೂರಕ ರೇಚಕ. ವಾಪಸ್ ಬರ್ತೀವಿ. ಕೈ ಬಿಡ್ತೀವಿ. ರಿಲ್ಯಾಕ್ಸ್ ಮಾಡ್ತೀವಿ. ಈಗ ಸೊಂಟಕ್ಕೆ ಸಂಬಂಧಪಟ್ಟಂತ ವ್ಯಾಯಾಮ ಮಾಡ್ತೀವಿ. ಕೈಯೆಲ್ಲ ಮುಂದೆ ಚಾಚ್ತೀವಿ. ಉಸಿರು ತಗೊಂಡು ಬಲಕ್ಕೆ ಬಲ. ಉಸಿರು ತಗೊಳ್ತೀವಿ ಬಲ. ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ. ವಾಪಸ್ ರಿಲ್ಯಾಕ್ಸ್ ಮಾಡ್ತೀವಿ. ಇಷ್ಟು ಮಾತ್ರ ಸಾಕಾಗಿದೆ ಕ್ರಿಯೆಗಳು ಮೊದಲಿಗೆ. ಈಗ ಅಭ್ಯಾಸವನ್ನು ಮಾಡ್ತೀವಿ. ಸಮಸ್ಥಿತಿ. ಕಾಲುಗಳನ್ನು ಜೋಡಿಸೋಣ. ಕೈಗಳನ್ನು ನೇರ ಇಟ್ಕೊಳ್ಳೋಣ. ಕೈಗಳು ನೇರ. ಕಿಬ್ಬೊಟ್ಟೆ ಒಳಗಡೆ ಹೇಳ್ಕೋಬೇಕು. ಎದೆ ನೇರ ಇರಬೇಕು. ಕತ್ತಿನ ಮೇಲುವಾಗ ಬಿಗಿ ಆಗಬಾರ್ದು. ಕತ್ತಿನ ಮೇಲೆ ಬಿಗಿ ಆಗಬಾರ್ದು. ನೇರ. ಇದಕ್ಕೆ ಸಮಸ್ಥಿತಿ ಅಂತ ಕರಿತೀವಿ. ಯಾವುದೇ ಅಭ್ಯಾಸ ಮಾಡುವಾಗ ಸಮಸ್ಥಿತಿನಲ್ಲಿಂದ ಅಭ್ಯಾಸ ಮಾಡ್ತಕ್ಕಂಥದ್ದು. ರಿಲ್ಯಾಕ್ಸ್ ಹೇಳಿದಾಗ ವಿಶ್ರಾಂತಿ ಹೇಳಿದಾಗ ಕಾಲನ್ನ ಅರ್ಧಡಿ ಅಗಲ ಇಡ್ತೀವಿ. ಕತ್ತನ್ನ ಸಡಿಲ ಮಾಡ್ತೀವಿ. ಇಡೀ ಶರೀರ ಸಡಿಲ ಆಯ್ತಲ್ಲ. ಸಮಸ್ಥಿತಿ. ತಾಡಾಸನ. ಪೂರಕ ಉಸಿರು ತಗೊಳ್ತಾ ಕೈ ಭುಜದ ನೇರ ನೇರ ಭುಜದ ನೇರ. ರೇಚಕ ಹಸ್ತ ಮೇಲ್ಮುಖ ತಿರುಗಿಸ್ತೀವಿ. ಹಸ್ತ ಮೇಲ್ಮುಖ. ಪೂರಕ ನಮಸ್ಕಾರ ಸ್ಥಿತಿ. ಚೆನ್ನಾಗಿ ಜೋಡಿಸ್ತೀವಿ. ಎಳಿತೀವಿ. ಮೊಣಕೈ ಟೈಟ್ ಮಾಡ್ತೀವಿ. ಸಾಧ್ಯವಾದರೆ ಮೊಣಕೈಯನ್ನು ಕಿವಿಗೆ ತಾಗಿಸುವ ಪ್ರಯತ್ನ. ಇಲ್ಲಿ ಗ್ಯಾಪ್ ಇರಬಾರ್ದು. ಕೈ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು. ಜೋಡಿಸ್ಬೇಕು. ಚೆನ್ನಾಗಿ ಎರಡು ಹಸ್ತಗಳನ್ನು ಒತ್ತಬೇಕು. ಈಗ ಬದ್ಧಾಂಗುಲಿ ತಾಡಾಸನ. ಕೈಗಳನ್ನು ಲಾಕ್ ಮಾಡ್ತಾ ಮೇಲೆ ಇನ್ನೂ ಸ್ಟ್ರೆಚ್ ಮಾಡ್ತೀವಿ. ಇನ್ನೂ ಸ್ಟ್ರೆಚ್ ಪಕ್ಕೆಗಳನ್ನು ಗಮನಿಸಿ ಸ್ಟ್ರೆಚ್ ಮಾಡ್ತೀವಿ. ಬ್ರೀತ್ ಇನ್ ಬ್ರೀತ್ ಔಟ್. ಅಲ್ಲೇ ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಹೋಗೋಣ. ಪೂರಕ ರೇಚಕ ಪೂರಕ ರೇಚಕ. ಮತ್ತೆ ನಮಸ್ಕಾರ ಸ್ಥಿತಿಗೆ ಬರ್ತೀವಿ. ನಮಸ್ಕಾರ ಸ್ಥಿತಿ. ಉಸಿರು ತಗೊಳ್ತೀವಿ. ಉಸಿರು ಬಿಡ್ತಾ ನಿಧಾನ ಪಕ್ಕ. ಉಸಿರು ತಗೊಳ್ತಾ ಹಸ್ತ ಕೆಳಮುಖ. ಉಸಿರು ಬಿಡ್ತಾ ವಾಪಸ್ ರಿಲ್ಯಾಕ್ಸ್. ತಕ್ಷಣ ಗಮನಿಸ್ತೀವಿ. ಇದು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಆಸನ. ಮಕ್ಕಳು ಈಗಲಿಂದಲೇ ಇದನ್ನು ಮಾಡೋದ್ರಿಂದ ಬೆಳವಣಿಗೆ ದೋಷ ನಿವಾರಣೆ ಆಗುತ್ತೆ. ಸಮಸ್ಥಿತಿ. ಕಾಲು ಜೋಡಿಸ್ತೀವಿ. ಅರ್ಧ ಚಕ್ರಾಸನ. ಚಕ್ರ ಅಂದ್ರೆ ಫುಲ್ ನೀರು. ಶರೀರವನ್ನು ಅರ್ಧ ಭಾಗಿಸಲಿಕ್ಕೆ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಹಸ್ತಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಳ್ತೀವಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ಮಾಡ್ತೀವಿ. ನಿಧಾನವಾಗಿ ಹಿಂದಕ್ಕೆ ನಿಧಾನ. ಅಲ್ಲಿ 3 ಉಸಿರಾಟ ಮಾಡ್ತೀವಿ. ಬ್ರೀತ್ ಇನ್
ಮೇಲೆ ನಿಂತ್ಕೊಳ್ಳೋಣ. ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ಉಷ್ಟ್ರ ಪಕ್ಷಿಯನ್ನು ಹೋಲ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಹೆಸರು ಸೌಂದರ್ಯಾಸನ ಅಂತ ಕರೀತಾರೆ. ಈ ಆಸನ ಮಾಡೋದ್ರಿಂದ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಸ್ನೋ ಪೌಡರ್ ಏನು ಬೇಕಾಗೋದಿಲ್ಲ. ಇದನ್ನು ನಿತ್ಯ ಮಾಡಿದ್ರೆ ಸಾಕು. ನಮ್ಮ ಹೆಣ್ಣು ಮಕ್ಕಳು ಅಕ್ಕಂದ್ರೆ ಎಲ್ಲರೂ ಕೂಡ ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ. ಮೊಣಕಾಲ ಮೇಲೆ ನಿಂತ್ಕೊಂಡು ನಿಧಾನ ಹಿಂದಕ್ಕೆ ಬಾಗೋಣ. ನಿಧಾನ ಹಿಂದಕ್ಕೆ ಬರೋಣ. ಮೊಣಕಾಲ ಮೇಲೆ ನಿಂತ್ಕೋಬೇಕು. ಹಾಗೆ ನಿಧಾನ ಸ್ವಲ್ಪ ಎಷ್ಟಾದ್ರೆ ಅಷ್ಟೇ ಸಾಕು. ವೆರಿ ಗುಡ್. ಬ್ಲಡ್ ಸರ್ಕ್ಯುಲೇಷನ್ ಮುಖದಲ್ಲಿ ಚೆನ್ನಾಗಾಗುತ್ತೆ. ಕಾಂತಿ ಜಾಸ್ತಿ ಆಗ್ತಾ ಬರುತ್ತೆ. ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ನಿಧಾನವಾಗಿ ಮೇಲೆ ಬರೋಣ. ಇದರಲ್ಲಿ ಇನ್ನೊಂದು ಪ್ರಕಾರ ಇದೆ. ಇಮ್ಮಡಿ ಹಿಡ್ಕೊಳಕ್ ಆಗತ್ತಾ ಪ್ರಯತ್ನ ಮಾಡಿ ನೋಡೋಣ. ಇಮ್ಮಡಿ ಹಿಡ್ಕೊಂಡು ಬರ್ತಕ್ಕಂಥದ್ದು. ಹಾಗೆ ನಿಧಾನವಾಗಿ ಪ್ರಯತ್ನ ಮಾಡಿ. ಒಂದೇ ದಿವಸ ಅದು ಅದಲ್ಲ. ನನ್ನ ಚಂದ್ರ ಸಾರಿಗೆ ಅಭ್ಯಾಸ ಇದೆ. ಅಭ್ಯಾಸ ಮಾಡಿ ನಿಧಾನ ಮೊಣಕಾಲ ನಿಲ್ಬೇಕು. ಮೊಣಕಾಲ ಮೇಲೆ ನಿಂತು ಬಾಗಬೇಕು. ಮೊಣಕಾಲ ಮೇಲೆ ನಿಂತ್ಕೊಂಡು ಬಾಗಬೇಕು. ವೆರಿ ಗುಡ್. ನಿಧಾನ ತುಂಬ ಚೆನ್ನಾಗಿ ಮಾಡಿದ್ವಿ. ಉಸಿರು ತಗೊಳ್ತಾ ಮೇಲೆ ಬರ್ತೀವಿ. ಮೇಲೆ ಈಗ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ದೀವಿ, ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವಿ. ಶಶಂಕಾಸನ ಅಂತ ಕರಿತೀವಿ ಇದಕ್ಕೆ. ಇದು ರಿಲ್ಯಾಕ್ಸೇಷನ್ ಆಸನ. ಶಶಂಕ ಅಂದ್ರೆ ಮೊಲ. ಮೊಲ ಯಾವ ರೀತಿ ವಿಶ್ರಾಂತಿ ಪಡೆಯುತ್ತೆ ಆ ರೀತಿ. ಹಣೆಯನ್ನು ನೆಲಕ್ಕೆ ಸರ್ ಸ್ವಲ್ಪ ಹಿಂದಕ್ಕೆ. ಹಣೆಯನ್ನು ನೆಲಕ್ಕೆ ಇಡಬೇಕು. ಇಮ್ಮಡಿ ಮೇಲೆ ಕೂರಬೇಕು. ಹಣೆ ನೆಲಕ್ಕೆ ಇಟ್ಬಿಟ್ಟು ಕೈ ಪಕ್ಕಕ್ಕೆ ಇಟ್ಕೋತೀವಿ ಹಿಂದೆ. ಇದಕ್ಕೆ ಶಶಂಕಾಸನ. ಹಣೆ ನೆಲಕ್ಕೆ ಇಡಿ. ಹಣೆ ನೆಲಕ್ಕೆ ತಾಕಿಸಿ. ಕೈಯಿಂದ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗಮನಿಸಿ. ಇದು ಒಂದು ದಿವಸ 2 ದಿವಸ ಬರೋದಲ್ಲ. ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ಸಾಧ್ಯ. ನಿಧಾನವಾಗಿ ಮೇಲೆ ಬರೋಣ. ನಿಧಾನವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈ ಕೂತಿರೋದು ವಜ್ರಾಸನ. ತುಂಬಾ ಉಪಯೋಗನೂ ಕೂಡ ಇದೆ ಇದು. ಸರ್ ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡಿ ರೆಕ್ಕೆ ಬಡ್ದಂಗೆ ಬಿಡಬೇಕು. ಹಾಗೆ ಇದಕ್ಕೆ ಬದ್ಧಕೋನಾಸನ ಅಂತ ಕರಿತೀವಿ. ವಜ್ರಾಸನ ಅಥವಾ ಬದ್ಧಕೋನಾಸನ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಬಟರ್ಫ್ಲೈ ಆಸನ ಅಂತಲೂ ಕರಿತೀವಿ. ವೆರಿ ಗುಡ್. ಸ್ವಲ್ಪ ಕಾಲು ಚಾಚಲಾಗಲ್ಲ. ಕಾಲು ಚಾಚಿ ಕೈಯನ್ನ ನಿಮ್ಮ ಪೃಷ್ಠದ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನೇರ ಮಾಡಿ. ಬೆನ್ನು ನೇರ ಇರಬೇಕು. ಎಲ್ಲಿವರೆಗೂ ಬೆನ್ನು ನೇರ ಇರುತ್ತೆ ಅಲ್ಲಿವರೆಗೂ ಮನಸ್ಸು ಸೀಮಿತ ಇರುತ್ತೆ. ನಮಗೆ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಮೇರುದಂಡ. ಅದನ್ನು ಸುಸ್ಥಿತಿಯಾಗಿ ಇಟ್ಕೊಳ್ಳಿಕ್ಕೆ ಇದು ತುಂಬಾ ಒಳ್ಳೆಯದು. ಓಕೆ. ಈಗ ಸಮದಂಡಾಸನ ಮಾಡೋಣ. ಉಸಿರು ತಗೊಳ್ತಾ ಕೈ ಪಕ್ಕ. ಸೊಂಟ ಕೆಳಗಡೆ ಹೋಗ್ಬಾರ್ದು. ಸೊಂಟ ಹಂಗೆ ಇರಬೇಕು. 2 ಕೈ ಹಸ್ತ ಮೇಲೆ. ನಮಸ್ಕಾರ ಸ್ಥಿತಿ. ಕೈಗಳನ್ನು ಹಿಡ್ಕೋತೀವಿ. ಲಾಕ್ ಮಾಡ್ತೀವಿ. ಭದ್ರಾಂಗುಲಿ ಬದ್ಧಕೋನಾಸನ. ಈಗ ಕೈ ಬಿಡಿಸ್ತೀವಿ. ಮುಂದೆ ಬಾಗಿ ನಿಮ್ಮ ಕಾಲು ಹಿಡ್ಕೊಳ್ಳಿ ನೋಡೋಣ. ನಿಮ್ಮದೇ ಕಾಲು, ಬೇರೆಯವ್ರ ಕಾಲು ಹಿಡಿಯೋದು ಬೇಡ. ನಮ್ಮದೇ ಕಾಲು ಸಿಗತ್ತೆ ನೋಡೋಣ. ಮೊಣಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಮೊಣಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಅರುಣನ ಹಿಡ್ಕೋಬೇಕು. ಓಕೆ. ಇದನ್ನು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಓಕೆ. ವಾಪಸ್ 2 ಕೈ ಮೇಲೆ. ಇದಕ್ಕೆ ಪಾದಾಂಗುಷ್ಟಾಸನ ಅಂತ ಕರಿತೀವಿ. ವಾಪಸ್ ಬರ್ತೀವಿ. ವಿಶ್ರಾಂತಿ, ರಿಲ್ಯಾಕ್ಸ್. ಸಾಕ ಮುಂದುವರಿಸ್ಬೇಕು. ಎಡಗಾಲು ತಲೆ ಎತ್ತೀವಿ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ತಲೆ ಎಡಗಲು ತಗೋತೀವಿ. ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿತೀವಿ. ಮೊಣಕಾಲು ಮಾತ್ರ ನೆಲಕ್ಕೆ ಬಿಡ್ತೀವಿ. ಅಷ್ಟಾಂಗ ಪಣಿಪಾದಾಸನ ಮಾಡಿ. ಅಷ್ಟಾಂಗ ಪಣಿಪಾದಾಸನ ಮಾಡಿ. 8 ಅಂಗಗಳನ್ನು ಮಾಡಿ ತಾಗಿಸ್ತೀವಿ. ಭುಜಂಗಾಸನ. ಆವಿನ ಎಡೆ ಅಂತ ಎತ್ತಬೇಕು. ಆವಿನ ಎಡೆ. ಮತ್ತೆ ಅಧೋಮುಖ ಶ್ವಾನಾಸನ. ಮತ್ತೆ ಎಡಗಾಲ ಮುಂದೆ ಏಕಪಾದ ಪ್ರಸನ್ನಾಸನ. ಬಲಗಾಲ ಮುಂದೆ ಉತ್ಥಾನಾಸನ. ಮೊಣಕಾಲು ನೇರ ಮಾಡ್ತೀವಿ. ಮುಂದೆ ಬಾಗ್ತೀವಿ. ಊರ್ಧ್ವ ನಮಸ್ಕಾರ ಆಸನ. ಮೇಲೆ ಬರ್ತೀವಿ. ಹಾಗೆ ನಮಸ್ಕಾರ ಸ್ಥಿತಿಗೆ ಬರ್ತೀವಿ. ಹಾಗೆ ನಮಸ್ಕಾರ. ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಣೆ ಮಾಡ್ತಾರೆ. ಇಲ್ಲಿ ವೇದಿಕೆ ಮೇಲೆ ರಾಮಕೃಷ್ಣನ್ ಅಂತೇಳಿ ಅಣ್ಣವರು ಪ್ರದರ್ಶನ ಮಾಡ್ತಾರೆ. ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಅದರಂತೆ ಮಾಡ್ತಾ ಹೋಗೋಣ. ಕೂತ್ಕೊಳ್ಳೋಣ. ವಜ್ರಾಸನದಲ್ಲಿ ಕೂತ್ಕೋತೀವಿ. ಕತ್ತು ಮೇಲೆ ನೇರ ಮಾಡ್ತೀವಿ. ಕಣ್ಣನ್ನು ಮೃದುವಾಗಿ ಮುಚ್ತೀವಿ.
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಾಗೆ ಮುಂದೆ ಬರ್ತೀವಿ. ಜನ್ಮ ನೀಡಿದ ತಂದೆ ತಾಯಿಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇವೆ. ವಿದ್ಯೆಯನ್ನು ಕಲಿಸಿದ ಗುರುಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸೋಣ. ಸದಾ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರಕೃತಿ ಮಾತೆಯನ್ನು ಅರ್ಪಿಸ್ತಾ ಈ ದಿನದ ಪ್ರಾಣ ಭಿಕ್ಷೆಯನ್ನು ನೀಡಿದ ಆ ಭಗವಂತನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ನಾವು ಮೇಲೆ ಬರ್ತೀವಿ. ಕೈಗಳನ್ನು ಸ್ಪರ್ಶ ಮಾಡಿ ಬರ್ತಕ್ಕಂಥ ಶಾಖವನ್ನು ಕಣ್ಣಿಗೆ ಕೊಡ್ತೇವೆ. ಅದು ಎಲ್ಲ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಎಲ್ಲ ನಿಂತ್ಕೊಳ್ಳೋಣ. ಎಲ್ಲ ನಿಂತ್ಕೊಳ್ಳೋಣ. ಎಲ್ಲ ಅಣ್ಣ ನಾವು ಕಾಣಿಸ್ತದೆ ಸ್ವಲ್ಪ ಹಿಂದೆ ಉಸಿರು ತಗೊಳ್ತೀವಿ. ಉಸಿರು ಬಿಡ್ತಾ ಹಿಂದೆ ಮಾಡ್ತೀವಿ. ಹಿಂದೆ ನೇರ ನೇರ ಮುಂದೆ ಎದೆ ತಾಗಿಸುವಷ್ಟು ತಾಗಿಸ್ತೀವಿ. ನೇರ ನೇರ ಹಿಂದೆ ನೇರ ಮುಂದೆ. ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಹಿಂದೆ, ತಗೊಳ್ತಾ ನೇರ, ಬಿಡ್ತಾ ಮುಂದೆ. ಈಗ ನೇರ ಬರ್ತೀವಿ. ಪಾರ್ಶ್ವಕ್ಕೆ ಎಡ ಭುಜಕ್ಕೆ ತಾಗಿಸೋ ಪ್ರಯತ್ನ ಮಾಡ್ತೀವಿ. ಎಡಭುಜ ನೇರ, ಬಲ ನೇರ, ಎಡ ನೇರ, ಬಲ ನೇರ. ಈ ಪೂರ್ತಿ ಪಕ್ಕಕ್ಕೆ ತಿರುಗಿಸ್ತೀವಿ. ಪೂರ್ತಿ ಎಡಕ್ಕೆ ತಿರುಗಿಸ್ಬೇಕು. ಎಡಕ್ಕೆ ಶರೀರ ತಿರುಗಬಾರ್ದು. ಮುಂದೆ ಬಲ, ಮುಂದೆ ಎಡ, ಮುಂದೆ ಬಲ, ಮುಂದೆ ಎಡ. ಈಗ ರೊಟೇಟ್ ಮಾಡ್ತೀವಿ. ರೊಟೇಟ್ ಸುತ್ತೀವಿ ಅಂದ್ರೆ ಕೆಳಗೆ ಮಾಡ್ತಾ ಹೋಗೋಣ. ಬಲ, ಹಿಂದೆ, ಎಡ, ನೇರ. ಇದು ಒಂದು ಸುತ್ತು. ಅಥವಾ ನಿಧಾನವಾಗಿ ಸುತ್ತೀವಿ. ಉಸಿರು ತಗೊಳ್ತಾ ಮಾಡ್ತಾ ಇರ್ತೀವಿ. ಕೆಳಗಡೆ ಕೆಳಗೆ ಎಡ, ಸರಿ, ಬಲ, ನೇರ, ಎಡ, ನೇರ, ಮುಂದೆ, ನೇರ. ಸರಿ, ಗಮನಿಸ್ತೀವಿ. ಇಲ್ಲಿ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ಅದು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಕೈ ಬಿಡೋಣ. ಈಗ ಶೋಲ್ಡರ್ ವ್ಯಾಯಾಮ ಮಾಡೋಣ. ಪೂರಕ ಉಸಿರು ತಗೊಳ್ತಾ ಎರಡು ಕೈ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ತಗೊಳ್ತಾ ಮೇಲೆ, ಬಗ್ಗೋದು ಮೇಲೆ. ಉಸಿರು ತಗೊಳ್ತೀವಿ, ಉಸಿರು ಬಿಡ್ತಾ. ಪೂರಕ ರೇಚಕ. ಪೂರಕ ಅಂದ್ರೆ ಉಸಿರು ತಗೊಳ್ತೀವಿ. ರೇಚಕ ಅಂದ್ರೆ ಉಸಿರು ಬಿಡ್ತೀವಿ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ, ಪೂರಕ ರೇಚಕ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಹಿಂದೆ. ಈಗ ಕೈಗಳನ್ನು ಭುಜದ ಮೇಲೆ ಇಟ್ಕೋತೀವಿ. ರೊಟೇಟ್ ಮಾಡ್ತೀವಿ ಹಿಂದ್ಗಡೆಯಿಂದ. ಉಸಿರು ತಗೊಂಡು ಮುಂದೆ, ತಗೊಳ್ತಾ ಹಿಂದೆ. ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ, ಪೂರಕ ರೇಚಕ. ವಾಪಸ್ ಬರ್ತೀವಿ. ಕೈ ಬಿಡ್ತೀವಿ. ರಿಲ್ಯಾಕ್ಸ್ ಮಾಡ್ತೀವಿ. ಈಗ ಸೊಂಟಕ್ಕೆ ಸಂಬಂಧಪಟ್ಟಂತ ವ್ಯಾಯಾಮ ಮಾಡ್ತೀವಿ. ಕೈಯನ್ನು ಮುಂದೆ ಚಾಚ್ತೀವಿ. ಉಸಿರು ತಗೊಂಡು ಬಲಕ್ಕೆ ಬಲ, ಉಸಿರು ತಗೊಂಡು ಬಲ, ಮುಂದೆ ಎಡ, ಮುಂದೆ ಬಲ, ಮುಂದೆ ಎಡ, ಮುಂದೆ ಬಲ, ಮುಂದೆ ಎಡ, ಮುಂದೆ. ವಾಪಸ್ ರಿಲ್ಯಾಕ್ಸ್ ಮಾಡ್ತೀವಿ. ಇಷ್ಟು ಮಾತ್ರ ಸಾಕಾಗಿದೆ ಕ್ರಿಯೆಗಳು ಮೊದಲಿಗೆ. ಈಗ ಅಭ್ಯಾಸವನ್ನು ಮಾಡ್ತೀವಿ. ಸಮಸ್ಥಿತಿ. ಕಾಲುಗಳನ್ನು ಜೋಡಿಸೋಣ. ಕೈಗಳನ್ನು ನೇರ ಇಟ್ಕೊಳ್ಳೋಣ. ಕೈಗಳು ನೇರ. ಕಿಪ್ಪಟ್ಟೆ ಒಳಗಡೆ ಹೇಳ್ಕೋಬೇಕು. ಎದೆ ನೇರ ಇರಬೇಕು. ಕತ್ತಿನ ಬೇಗ ಬಿಗಿ ಆಗಬಾರ್ದು. ಕತ್ತಿನ ಬೇಗ ಬಿಗಿ ಆಗಬಾರ್ದು. ನೇರ. ಇದಕ್ಕೆ ಸಮಸ್ಥಿತಿ ಅಂತ ಕರಿತೀವಿ. ಯಾವುದೇ ಅಭ್ಯಾಸ ಮಾಡುವಾಗ ಸಮಸ್ಥಿತಿನಲ್ಲಿದ್ದು ಅಭ್ಯಾಸ ಮಾಡ್ತಕ್ಕಂಥದ್ದು. ರಿಲ್ಯಾಕ್ಸ್ ಹೇಳಿದಾಗ, ವಿಶ್ರಾಂತಿ ಹೇಳಿದಾಗ ಕಾಲನ್ನ ಅರ್ಧಡೆ ಅಗಲ ಇಡ್ತೀವಿ. ಕತ್ತನ್ನ ಸಡಿಲ ಮಾಡ್ತೀವಿ. ಇಡೀ ಶರೀರ ಸಡಿಲ ಆಯ್ತಲ್ಲ. ಸಮಸ್ಥಿತಿ. ತಾಡಾಸನ. ಪೂರಕ ಉಸಿರು ತಗೊಳ್ತಾ ಕೈ ಭುಜದ ನೇರ, ನೇರ, ಭುಜದ ನೇರ. ರೇಚಕ. ಹಸ್ತ ಮೇಲ್ಮುಖ ತಿರುಗಿಸ್ತೀವಿ. ಹಸ್ತ ಮೇಲ್ಮುಖ. ಪೂರಕ ನಮಸ್ಕಾರ ಸ್ಥಿತಿ. ಚೆನ್ನಾಗಿ ಜೋಡಿಸ್ತೀವಿ. ಏಳ್ತೀವಿ. ಮಡಕಟ್ಟ
ಸ್ಟ್ರೆಚ್, ಪಕ್ಕೆಲ ಬಲವನ್ನು ಗಮನಿಸಿ ಸ್ಟ್ರೆಚ್ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್. ಅಲ್ಲೇ ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಹೋಗೋಣ. ಪೂರಕ ರೇಚಕ, ಪೂರಕ ರೇಚಕ. ಮತ್ತೆ ನಮಸ್ಕಾರ ಸ್ಥಿತಿ ಬರ್ತೀವಿ. ನಮಸ್ಕಾರ ಸ್ಥಿತಿ, ಉಸಿರು ತಗೊಳ್ತೀವಿ, ಉಸಿರು ಬಿಡ್ತಾ ನಿಧಾನವಾಗಿ ಪಕ್ಕ, ಉಸಿರು ತಗೊಳ್ತಾ ಹಸ್ತ ಕೆಳಮುಖ, ಉಸಿರು ಬಿಡ್ತಾ ವಾಪಸ್ ರಿಲ್ಯಾಕ್ಸ್. ತಕ್ಷಣ ಗಮನಿಸ್ತೀವಿ, ಗಮನಿಸ್ತೀವಿ. ಇದು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಆಸನ. ಮಕ್ಕಳು ಈಗಿಂದ ಇದನ್ನು ಮಾಡೋದ್ರಿಂದ ಬೆಳವಣಿಗೆ ದೋಷ ನಿವಾರಣೆ ಆಗುತ್ತೆ. ಸಮಸ್ಥಿತಿ, ನಾವು ಜೋಡಿಸ್ತೀವಿ. ಅರ್ಧ ಚಕ್ರಾಸನ. ಚಕ್ರ ಅಂದ್ರೆ ಫುಲ್ ವೀಲ್, ಶರೀರವನ್ನು ಅರ್ಧ ಭಾಗಿಸಲಿಕ್ಕೆ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಹಸ್ತಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೋತೀವಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ಬಾಗ್ತೀವಿ. ನಿಧಾನವಾಗಿ, ನಿಧಾನ, ಹಿಂದಕ್ಕೆ ನಿಧಾನ, ನಿಧಾನ. ಅಲ್ಲಿ 3 ಉಸಿರಾಟ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಂಡು ನೇರ ಬರೋಣ, ನೇರ, ನಿಧಾನವಾಗಿ, ನಿಧಾನ. ಕೈ ಬಿಡ್ತೀವಿ, ರಿಲ್ಯಾಕ್ಸ್ ಮಾಡ್ತೀವಿ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಕಣ್ಣು ಮುಚ್ಚಬೇಕು, ಅಬ್ಸರ್ವೇಷನ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ವ್ಯಾಯಾಮಕ್ಕೂ ಯೋಗಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ, ಇದನ್ನ ಗಮನಿಸ್ತಾ ಮಾಡೋಣ. ಮುಂದಿನ ಆಸನ ಉತ್ತಾನಾಸನ. ಅಂದ್ರೆ ಈಗ ಬ್ಯಾಕ್ವರ್ಡ್ ಬೆಂಡಿಂಗ್ ಆಯ್ತು, ಫಾರ್ವರ್ಡ್ ಬೆಂಡಿಂಗ್. ಸಮಸ್ಥಿತಿ, ಉತ್ತಾನಾಸನ. ಮುಂದಡೆ ಹೋರಾಟ, ಉಸಿರು ತಗೊಳ್ತಾ ನೇರ, ನೇರ ಮಾಡ್ತೀವಿ. ರೇಚಕ, ಉಸಿರು ಬಿಡ್ತಾ ಮುಂದೆ ಮಾಡ್ತೀವಿ. ಭೂಮಿ ಮುಟ್ಟುವ ಪ್ರಯತ್ನ ಮಾಡ್ತೀವಿ. ಮೊಣಕಾಲು ಬಗ್ಗಿಸಬಾರದು, ಭೂಮಿಯನ್ನು ಮುಟ್ಟಬೇಕು ಪ್ರಯತ್ನ ಮಾಡ್ತೀವಿ. ತಲೆಯನ್ನು ಒಳಗಡೆ ತಗೋತೀವಿ, ತಲೆ ಒಳಗಡೆ. ಇಲ್ಲಿ 3 ಉಸಿರಾಟ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತೊಳ್ತಾ ಮೇಲೆ ಬರ್ತೀವಿ, ಮೇಲೆ, ಎರಡೂ ಕೈ ಮೇಲೆ. ಉಸಿರಾಟ ಜೋಡಿಸ್ಬೇಕು. ಉಸಿರು ಬಿಡ್ತಾ ಹಸ್ತ ಮುಂದೆ, ನಿಧಾನವಾಗಿ, ನಿಧಾನವಾಗಿ, ರಿಲ್ಯಾಕ್ಸ್. ಈಗ ಸ್ಟ್ರೈಟ್ ಆಯಿತು, ಬ್ಯಾಕ್ವರ್ಡ್ ಆಯಿತು, ಫಾರ್ವರ್ಡ್ ಆಯಿತು. ಈಗ ಸೈಡ್ ಬೆಂಡಿಂಗ್. ಯಾಕೆಂದ್ರೆ ನಮ್ಮ ಶರೀರವನ್ನ ಸಮತೋಲನ ಮಾಡಬೇಕು, ಎಲ್ಲ ಭಾಗಗಳಲ್ಲೂ ಕೂಡ ಫ್ರೀ ಆಗಿರ್ಬೇಕು. ಅದಕ್ಕೆ ಅರ್ಧ ಕಟಿ ಚಕ್ರಾಸನ ಅಂತ ಮಾಡ್ತೀವಿ. ಕಟಿ ಅಂದ್ರೆ ಸೊಂಟ, ಸೊಂಟವನ್ನ ಅರ್ಧ ಭಾಗ ಭಾಗಿಸೋದಕ್ಕೆ ಕಟಿ ಅಂತ ಕರಿತೀವಿ. ಮೊದಲಿಗೆ ರೈಟ್ ಹ್ಯಾಂಡ್, ಪೂರಕ, ರೈಟ್ ಹ್ಯಾಂಡ್, ಶೇಪ್, ರೇಚಕ, ಪೂರಕ. ಚೆನ್ನಾಗಿ ಎಳಿತೀವಿ. ಈಗ ಎಡಗೈಯನ್ನು ಜಾಡಿಸ್ತಾ ಹಾಕಪ್ಪಾಗ್ತೀವಿ. ಇವಾಗ ಎಷ್ಟಾದ್ರೆ ಅಷ್ಟು ಬಾಗಿ, ಎಷ್ಟಾದ್ರೆ ಅಷ್ಟು. ವೆರಿ ಗುಡ್, ಬಾಯ್, ಸೂಪರ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಕೈ ನೇರ ಮಾಡ, ಉಸಿರು ತಗೊಂಡು ಉಸಿರು ಬಿಡ್ತಾ ಪಕ್ಕ, ಉಸಿರು ತಗೊಳ್ತಾ ಹಸ್ತ ಕೆಳಮುಖ, ಉಸಿರು ಬಿಡ್ತಾ ವಾಪಸ್. ಹಾಗೆ ಲೆಫ್ಟ್ ಹ್ಯಾಂಡ್, ಪೂರಕ, ಪೂರಕ, ರೇಚಕ, ಪೂರಕ, ರೇಚಕ. ರೈಟ್ ಹ್ಯಾಂಡ್ ಅಲ್ಲಿ ಜಾಡಿಸ್ತಾ ಹೋಗ್ತೀವಿ, ಮಾಡ್ತೀವಿ. ನಿಮ್ಗೆ ಎಲ್ಲಿ ಸಾಕು ಅನ್ಸೋ ಅಲ್ಲಿ ಸಿಗಿ. ಯೋಗ ಹೇಳೋದು ಇಷ್ಟೇನೆ, ಸುಖಂ ಸ್ಥಿರಂ ಆಸನಂ. ಸುಖವಾದ ಸ್ಥಿರವಾದ ಭಂಗಿ. ನನಗೆ ಸುಖ ಕೊಡಬೇಕು, ಹಿತ ಕೊಡಬೇಕು, ಅದಕ್ಕೆ ಯೋಗ ಅಂತ ಕರೀತಕ್ಕಂಥದ್ದು. ಅಲ್ಲಿಂದ ಬೇರೆ ಬರೋಣ. ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ಬರ್ತೀವಿ. ಈಗ ಮಂಡಿ ಮೇಲೆ ಕುಳಿತು ಮಾಡುವ 2 ಆಸನಗಳು ಮಾತ್ರ ಮಾಡೋಣ. ಸಮಸ್ಥಿತಿ, ಸಮತಲ ಸ್ಥಿತಿ. ಮುಂದೆ ಎಲ್ಲ ಕೈ ಮುಂದೆ ಬರೋಣ. ಹಾಗೆ ಕೂತ್ಕೊಳ್ಳೋಣ ಮಂಡಿ ಮೇಲೆ. ಮಂಡಿ ಮೇಲೆ ಕೂತ್ಕೊಳ್ಳೋಣ ನೋಡಿ. ಮಂಡಿ ಮೇಲೆ ಕೈ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮಂಡಿ ಮೇಲೆ ನಿಂತ್ಕೊಳ್ಳೋಣ. ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ಉಷ್ಟ್ರ ಪಕ್ಷಿಯನ್ನು ಹೋಲ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಹೆಸರು ಸೌಂದರ್ಯಾಸನ ಅಂತ ಕರೀತಾರೆ. ಈ ಆಸನ ಮಾಡೋದ್ರಿಂದ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಸ್ಲೋ ಪೌಡರ್ಗಳೇನು ಬೇಕಾಗೋದಿಲ್ಲ. ಇದನ್ನು ನಿತ್ಯ ಮಾಡಿದ್ರೆ ಸಾಕು. ನಮ್ಮ ಹೆಣ್ಮಕ್ಳು ಅಕ್ಕಂದ್ರೆ ಎಲ್ಲರೂ ಕೂಡ ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ. ಮೊಣಕಾಲ ಮೇಲೆ ನಿಂತ್ಕೊಂಡು ನಿಧಾನ ಹಿಂದಕ್ಕೆ ಬಾಗೋಣ. ನಿಧಾನ ಹಿಂದಕ್ಕೆ ಬರ್ತದೆ. ಮೊಣಕಾಲ ಮೇಲೆ ನಿಂತ್ಕೋಬೇಕು. ಹಾಗೆ ನಿಧಾನ ಸ್ವಲ್ಪ, ಎಷ್ಟಾದ್ರೆ ಅಷ್ಟೇ ಸಾಕು. ವೆರಿ ಗುಡ್, ಬಾಯ್. ಬ್ಲಡ್ ಸರ್ಕ್ಯುಲೇಷನ್ ಮುಖದಲ್ಲಿ ಚೆನ್ನಾಗಾಗುತ್ತೆ. ಕಾಂತಿ ಜಾಸ್ತಿ ಆಗ್ತಾ ಬರುತ್ತೆ. ಇದಕ್ಕೆ
ಉಷ್ಟ್ರಾಸನ ಅಂತ ಕರಿತೀವಿ. ನಿಧಾನವಾಗಿ ಮೇಲೆ ಬರೋಣ. ಇದರಲ್ಲಿ ಇನ್ನೊಂದು ಪ್ರಕಾರ ಇದೆ. ಇಮ್ಮಡಿ ಹಿಡ್ಕೊಳಕ್ ಆಗತ್ತಾ? ಪ್ರಯತ್ನ ಮಾಡಿ ನೋಡೋಣ. ಇಮ್ಮಡಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ. ನಿಧಾನವಾಗಿ ಪ್ರಯತ್ನ ಮಾಡಿ. ಒಂದೇ ದಿವಸ ಅದು ಇದನ್ನ ಚೆಲ್ಲು ಸಾರಿಗೆ ಅಭ್ಯಾಸ ಇದೆ, ಅಭ್ಯಾಸ ಮಾಡಿ. ನಿಧಾನವಾಗಿ ಮೊಣಕಾಲಿಗೆ ನಿಲ್ಬೇಕು. ಮೊಣಕಾಲಿಗೆ ನಿಂತು ಬಾಗ್ಬೇಕು. ಮೊಣಕಾಲಿಗೆ ನಿಂತ್ಕೊಂಡು ಬಾಗ್ಬೇಕು. ವೆರಿ ಗುಡ್. ನಿಧಾನ, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸ್ವಲ್ಪ ಹೊಳ್ತಾ ಮೇಲೆ ಬರ್ತೀವಿ. ಮೇಲೆ ಈಗ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ದೀವಿ, ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವಿ. ಶಶಂಕಾಸನ ಅಂತ ಕರಿತೀವಿ ಇದಕ್ಕೆ. ಇದು ರಿಲ್ಯಾಕ್ಸೇಷನ್ ಆಸನ. ಶಶಂಕ ಅಂದ್ರೆ ಮೊಲ. ಮೊಲ ಯಾವ ರೀತಿ ವಿಶ್ರಾಂತಿ ಪಡೆಯುತ್ತೆ ಆ ರೀತಿ. ಹಣೆನ ನೆಲಕ್ಕೆ ಸ್ವಲ್ಪ ಹಿಂದೆ, ಹಣೆನ ನೆಲಕ್ಕೆ ಇಡಬೇಕು. ಇಮ್ಮಡಿ ಮೇಲೆ ಕೂರ್ಬೇಕು. ಹಣೆ ನೆಲಕ್ಕೆ ಇಟ್ವಿ, ಕೈ ಪಕ್ಕಕ್ಕೆ ಇಟ್ಕೋತೀವಿ ಹಿಂದಕ್ಕೆ. ಇದಕ್ಕೆ ಶಶಂಕಾಸನ. ಹಣೆ ನೆಲಕ್ಕೆ ಇಡಿ. ಹಣೆ 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 ನೆಲಕ್ಕೆ ತಾಗಿಸಿ, ನೆಲಕ್ಕೆ ತಾಗಿಸಿ. ಕೈಯಿಂದ ಇಟ್ಕೊಂಡು, ಕೈಯಿಂದ ಇಟ್ಕೊಂಡು. ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗಮನಿಸಿ. ಇದು ಒಂದು ದಿವಸ ಎಣಿಸಲು ಬರೋದಲ್ಲ, ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ಸಾಧ್ಯ. ನಿಧಾನವಾಗಿ ಮೇಲೆ ಬರೋಣ. ನಿಧಾನವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈ ಕೂತಿರೋದು ವಜ್ರಾಸನ, ಆಯ್ತಾ? ಎರಡೂ ಕಾಲುಗಳನ್ನು ಮುಂದೆ ಚಾಚಬಹುದಾ? ನಿಧಾನವಾಗಿ ಎರಡು ಕಾಲು ಮುಂದೆ ಚಾಚೋಣ. ತಮಗೆಲ್ಲ ಇಷ್ಟವಾಗಿರ್ತಕ್ಕಂಥ ಆಸನ ಬಟರ್ಫ್ಲೈ ಆಸನ. ಅಂದ್ರೆ ಚಿಟ್ಟೆ ಯಾವ ರೀತಿ ತನ್ನ ರೆಕ್ಕೆಗಳನ್ನು ಬಡಿಯುತ್ತೆ ಆ ರೀತಿ ಮಾಡ್ಬೋದಾ? ಅಣ್ಣ ಮಾಡ್ತಿದ್ದಾರೆ ನೋಡಿ. ಕಾಲು ಜೋಡಿಸ್ತೀವಿ, ಕಾಲು ಜೋಡಿಸ್ತೀವಿ. ಕಾಲುಗಳನ್ನ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ವೆರಿ ಗುಡ್. ತುಂಬಾ ಉಪಯೋಗನೂ ಕೂಡ ಇದೆ ಇದು. ಸರಿ, ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡಿ ರೆಕ್ಕೆ ಬಡ್ದಂಗೆ ಬಡಿಬೇಕು. ಹಾಗೆ ಹಾಗೆ. ಇದಕ್ಕೆ ಬದ್ಧಕೋನಾಸನ ಅಂತ ಕರಿತೀವಿ. ಭದ್ರಾಸನ ಅಥವಾ ಬದ್ಧಕೋನಾಸನ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಬಟರ್ಫ್ಲೈ ಆಸನ ಅಂತಲೂ ಕರಿತೀವಿ. ವೆರಿ ಗುಡ್, ಸೂಪರ್. ಕಾಲು ಚಾಚೋಣ. ಆಗೇನು? ಕಾಲು ಚಾಚಿ, ಕಾಲು ಚಾಚಿ. ಕೈಯನ್ನ ನಿಮ್ಮ ಪೃಷ್ಠದ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನೇರ ಮಾಡಿ. ಬೆನ್ನೇರ, ಬೆನ್ನು ನೇರ ಇರಬೇಕು. ಎಲ್ಲವರೆಗೂ ಬೆನ್ನು ನೇರ ಇರುತ್ತೆ ಅಲ್ಲವರೆಗೂ ಮನಸ್ಸು ಸೀಮಿತ ಇರುತ್ತೆ. ನಮಗೆ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೇರುದಂಡ. ಅದನ್ನು ಸುಸ್ಥಿತಿಯಾಗಿ ಇಟ್ಕೊಳ್ಳಿಕ್ಕೆ ಇದು ತುಂಬಾ ಒಳ್ಳೆಯದು. ಓಕೆ. ಈಗ ಸಮದಂಡಾಸನ ಮಾಡೋಣ. ಉಸಿರು ತಗೊಳ್ತಾ ಕೈ ಪಕ್ಕ. ಸೊಂಟ ಕೆಳಗಡೆ ಹೋಗ್ಬಾರ್ದು, ಸೊಂಟ ಹಂಗೆ ಇರಬೇಕು. ಎರಡು ಕೈ ಹಸ್ತ ಮೇಲೆ, ನಮಸ್ಕಾರ ಸ್ಥಿತಿ. ಕೈಗಳನ್ನು ಎಡ್ಕೋತೀವಿ, ಲಾಕ್ ಮಾಡ್ತೀವಿ. ಬದ್ಧಾಂಗುಲಿ ಬದ್ಧಕೋನಾಸನ. ಈಗ ಕೈ ಬಿಡಿಸ್ತೀವಿ. ಮುಂದೆ ಬಾರಿ ನಿಮ್ಮ ಕಾಲು ಹಿಡ್ಕೊಂಡು ನೋಡೋಣ. ನಿಮ್ಮದೇ ಕಾಲು, ಬೇರೆಯವ್ರ ಕಾಲು ಹಿಡಿಯೋದು ಬೇಡ. ನಮ್ಮದೇ ಕಾಲು ಸಿಗಂತ ನೋಡೋಣ. ಮೊಣಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಮೊಣಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಅರುಣನ ಹಿಡ್ಕೋಬೇಕು. ಓಕೆ. ಇದನ್ನು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಓಕೆ. ವಾಪಸ್ ಎರಡು ಕೈ ಮೇಲೆ. ಇದಕ್ಕೆ ಪಾದಾಂಗುಷ್ಟಾಸನ ಅಂತ ಕರಿತೀವಿ. ವಾಪಸ್ ಬರ್ತೀವಿ. ವಿಶ್ರಾಂತಿ, ರಿಲ್ಯಾಕ್ಸ್. ಸಾಕ? ಮುಂದುವರಿಸ್ಬೋದು. ಸಾಕಾಗತ್ತೆ? ಸೂರ್ಯ ನಮಸ್ಕಾರವನ್ನು ಮಾಡಿಸ್ಬೋದ? ಸೂರ್ಯ ನಮಸ್ಕಾರ ಸ್ಥಿತಿ. ಏಕ್, ದೋ, ತೀನ್. ಎಡಗಾಲು, ಎಡಗಾಲು. ತಲೆ ಎತ್ತೀವಿ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ಚಾರ್, ತಲೆ ಒಳಗಡೆ ತಗೋತೀವಿ. ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿತೀವಿ. ಪಾಂಚ್, ಮೊಣಕಾಲು ಮಾತ್ರ ನೆಲಕ್ಕೆ ಬಿಡ್ತೀವಿ. ಅಷ್ಟಾಂಗ ಪಣಿಪಾದಾಸನ ಮಾಡಿ. ಅಷ್ಟಾಂಗ ಪಣಿಪಾದಾಸನ ಮಾಡಿ. 8 ಅಂಗುಲ ಭೂಮಿ ತಾಗಿಸ್ತೀವಿ. ಭುಜಂಗಾಸನ, ಭುಜಂಗಾಸನ, ಭುಜಂಗಾಸನ. ಆವಿನ ಎಡೆಯಂತೆ ಎತ್ತಬೇಕು. ಆವಿನ ಎಡೆ. ಮತ್ತೆ ಅಧೋಮುಖ ಶ್ವಾನಾಸನ. ಮತ್ತೆ ಎಡಗಾಲ ಮುಂದೆ ಏಕಪಾದ ಪ್ರಸರಣಾಸನ. ಬಲಗಾಲ ಮುಂದೆ ಉತ್ಥಾನಾಸನ. ಮೊಣಕಾಲು ನೇರ ಮಾಡ್ತೀವಿ, ಮುಂದೆ ಮಾಡ್ತೀವಿ. ಊರ್ಧ್ವ ನಮಸ್ಕಾರ ಆಸನ. ಮೇಲೆ ಬರ್ತೀವಿ, ಹಾಗೆ ನಮಸ್ಕಾರ ಸ್ಥಿತಿಗೆ ಬರ್ತೀವಿ. ಹಾಗೆ ನಮಸ್ತೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಣೆ ಮಾಡ್ತಾರೆ. ಹರಿ. ಎಮ್ ಎಲ್ ಎ ಸಾಹೇಬರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಯೂಶ್ವಲ್ ಬಹಳ ಖುಷಿ ಆಯ್ತು.
ನೀವು ಬಂದು ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಾ, ತುಂಬ ಸಂತೋಷ. ಇವಾಗ ಮ್ಯಾರಥಾನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ವಾಕಿಥಾನ್